ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಆಷಾಢ ಮಾಸ ಶುರುವಾಗ್ತಿದೆ, ಹೌದಲ್ವಾ? ಆಷಾಢ ಬಂತು ಅಂದ್ರೆ ಸಾಕು, ನಮ್ಮಲ್ಲಿ ಮದುವೆ, ಗೃಹ ಪ್ರವೇಶ, ಹೊಸ ಗಾಡಿ ತಗೊಳ್ಳೋದು, ಹೀಗೆ ಎಲ್ಲ ಶುಭ ಕಾರ್ಯಗಳಿಗೂ ಸಡನ್ ಆಗಿ ಬ್ರೇಕ್ ಬೀಳುತ್ತೆ. ಜುಲೈ 3ರಿಂದ ಆಗಸ್ಟ್ 1ರವರೆಗೆ ಈ ಬಾರಿ ಆಷಾಢ ಇದೆ. ಆದರೆ ಒಂದು ಪ್ರಶ್ನೆ, ಈ ತಿಂಗಳಿಗೆ ಅಶುಭ ಅಂತ ಯಾಕೆ ಹಣಪಟ್ಟಿ ಕಟ್ಟಿದ್ದಾರೆ? ಇದರ ಹಿಂದಿರೋ ಅಸಲಿ ವಿಜ್ಞಾನ ಏನು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಇವತ್ತಿನ 21ನೇ ಶತಮಾನದ ಯುವಜನತೆ ಸುಮ್ನೆ ಯಾರೋ ಹೇಳಿದ್ರು ಅಂತ ಕುರುಡಾಗಿ ಒಪ್ಕೊಳ್ಳೋರಲ್ಲ. ಪ್ರತಿಯೊಂದಕ್ಕೂ ಯಾಕೆ ಅಂತ ಕೇಳ್ತಾರೆ. ಅದು ಸಹಜ ಕೂಡ. ಜುಲೈ ಆಗಸ್ಟ್ ಟೈಮಲ್ಲಿ ಬರೋ ಈ ಶೂನ್ಯ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಯಾಕೆ ಮಾಡಬಾರ್ದು? ಸುಮ್ನೆ ಹಳೆ ಸಂಪ್ರದಾಯ ಅಂತ ಪಾಲಿಸ್ಬೇಕಾ? ಖಂಡಿತ ಇಲ್ಲ. ಈ ಪ್ರಶ್ನೆ ಕೇಳೋದು ಕೇವಲ ಸಂದೇಹ ಅಲ್ಲ, ಇದರ ಹಿಂದಿರೋ ಲಾಜಿಕ್ನ ಹುಡ್ಕೋ ಒಂದು ಪ್ರಯತ್ನ. ಈಗ ಆಧುನಿಕ ದೃಷ್ಟಿಕೋನದಿಂದ ನೋಡಿದ್ರೆ ಇದೊಂದು ಬ್ಲೈಂಡ್ ಮೂಢನಂಬಿಕೆ ಅಥವಾ ಅರ್ಥವೇ ಇಲ್ಲದ ಬ್ಯಾನ್ ಅಂತ ಅನ್ಸತ್ತೆ. ಆದ್ರೆ ಪ್ರಾಚೀನ ವಾಸ್ತವನೇ ಬೇರೆ ಇತ್ತು. ನಮ್ಮ ಪೂರ್ವಜರು ಸುಖಾಸುಮ್ನೆ ಯಾವುದೇ ರೂಲ್ಸ್ ಮಾಡ್ತಿರ್ಲಿಲ್ಲ. ಆ ಕಾಲದಲ್ಲಿ ಅವರ ಪ್ರತಿಯೊಂದು ನಿರ್ಧಾರದ ಹಿಂದೆಯೂ ಒಂದು ಪಕ್ಕಾ ಪ್ರಾಕ್ಟಿಕಲ್ ಲಾಜಿಕ್ ಇತ್ತು. ಜೊತೆಗೆ ಆ ಪರಿಸರದಲ್ಲಿ ಸರ್ವೈವ್ ಆಗೋಕೆ ಮಾಡಿದ ಒಂದು ಅದ್ಭುತವಾದ ಸ್ಟ್ರಾಟಜಿ ಅದು. ಹಾಗಾದ್ರೆ ಆ ರಿಯಾಲಿಟಿ ಏನು ಅಂತ ಈಗ ಒಂದೊಂದಾಗಿ ಡಿಕೋಡ್ ಮಾಡ್ತಾ ಹೋಗೋಣ. ಆಷಾಢನ ಅಶುಭ ಅಂತ ಹೇಳೋಕೆ ಜ್ಯೋತಿಷ್ಯ ಕಾರಣ ಅಲ್ಲ, ಬದಲಾಗಿ 3 ಸಾಲಿಡ್ ಸೈಂಟಿಫಿಕ್ ಆ್ಯಂಡ್ ಪ್ರಾಕ್ಟಿಕಲ್ ಕಾರಣಗಳಿವೆ. ಮೊದಲನೇದು, ಈ ಸಮಯ ದೇವರಿಗೆ ಮತ್ತು ಅರ್ಚಕರಿಗೆ ಮೀಸಲು. ಎರಡನೇದು, ಗರ್ಭಧಾರಣೆ ಮತ್ತು ಬೇಸಿಗೆ ಕಾಲದ ಬಹುದೊಡ್ಡ ಸವಾಲು. ಮೂರನೇದು, ಆರ್ಥಿಕ ಕೊರತೆ ಹಾಗೂ ಬಿರುಗಾಳಿ. ಇವನ್ನೀಗ ಒಂದೊಂದಾಗಿ ಸ್ವಲ್ಪ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಮುಖ್ಯವಾದ ಕಾರಣಕ್ಕೆ ಬರೋಣ. ಅದೇ ದೇವರಿಗೆ ಹಾಗೂ ಅರ್ಚಕರಿಗೆ ಮೀಸಲಿತ್ತಿರೋ ಸಮಯ. ನಿಮಗ್ ಗೊತ್ತಾ, ದಕ್ಷಿಣ ಭಾರತದಲ್ಲಿ ಆಷಾಢ ಮಾಸ ಅಂದ್ರೆ ಅದು ಬರೀ ನಿಷೇಧದ ತಿಂಗಳಲ್ಲ, ಅದು ಭಕ್ತಿ ಮತ್ತು ಸಮರ್ಪಣೆಯ ಸಮಯ. ಆಷಾಢಿ ಅನ್ನೋ ಸಂಸ್ಕೃತ ಪದದಿಂದಲೇ ಆಡಿ ಅಥವಾ ಆಷಾಢ ಅನ್ನೋ ಪದ ಬಂದಿರೋದು. ಇದು ದೇವತೆಗಳನ್ನ ಆರಾಧನೆ ಮಾಡೋಕೆ ಇರೋ ಅತ್ಯಂತ ಶುಭ ಸಮಯ. ಪುರಾಣಗಳ ಪ್ರಕಾರ ವಿವಾಹ ದೇವತೆಯಾದ ಪಚಯ್ಯಮ್ಮನ್ ಇಡೀ ಜಗತ್ತಿನಲ್ಲಿ ಶಾಂತಿ ಸೃಷ್ಟಿ ಮಾಡಿದ ಸಮಯವಿದು ಅಂತ ನಂಬಲಾಗಿದೆ. ಅಂದ್ರೆ ಯೋಚನೆ ಮಾಡಿ, ಇದು ಅಶುಭ ಮಾಸ ಖಂಡಿತ ಅಲ್ಲವೇ ಅಲ್ಲ, ಬದಲಾಗಿ ಸಂಪೂರ್ಣವಾಗಿ ದೇವರಿಗೆ ಮೀಸಲಾದ ಪವಿತ್ರ ಮಾಸ. ಪವಿತ್ರ ಮಾಸ ಅನ್ನೋದ್ರ ಜೊತೆಗೆ ಅಂದಿನ ಕಾಲದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಹೇಗಿತ್ತು ಗೊತ್ತಾ? ಈ ಟೈಮಲ್ಲಿ ದೇವಸ್ಥಾನಗಳಲ್ಲಿ ಜಾತ್ರೆಗಳು, ವಿಶೇಷ ಪೂಜೆಗಳು ಫುಲ್ ಬ್ಯುಸಿ ಇರ್ತಿತ್ತು. ಭಕ್ತರು ಸಾಗರದ ಉಪಾದಿಯಲ್ಲಿ ಬರ್ತಿದ್ರು. ಇದರಿಂದ ಏನಾಗ್ತಿತ್ತು ಅಂದ್ರೆ ಅರ್ಚಕರಿಗೆ ಉಸಿರು ಬಿಡೋಕ್ಕೂ ಟೈಮ್ ಇರ್ತಿರ್ಲಿಲ್ಲ. ಇನ್ನು ವೈಯಕ್ತಿಕ ಮದುವೆಗಳನ್ನು ಮಾಡಿಸೋಕೆ ಅವರಿಗೆ ಟೈಮ್ ಎಲ್ಲಿಂದ ಬರಬೇಕು ಹೇಳಿ? ಸೊ ಮದುವೆಗಳು ನಡೆದೇ ಇರೋದಕ್ಕೆ ಯಾವುದೇ ಶಾಪ ಕಾರಣ ಅಲ್ಲ, ಬದಲಾಗಿ ಇದೊಂದು ದೊಡ್ಡ ಮಟ್ಟದ ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ ಅಷ್ಟೇ. ಸಿಂಪಲಾಗಿ ಹೇಳ್ಬೇಕಂದ್ರೆ ಟೈಮ್ ಟೇಬಲ್ ಮ್ಯಾಚ್ ಆಗ್ತಿರ್ಲಿಲ್ಲ. ಈಗ ಎರಡನೇ ಮತ್ತು ಅತಿ ಮುಖ್ಯವಾದ ಕಾರಣದ ಕಡೆ ಬರೋಣ. ಇದು ನೇರವಾಗಿ ನಮ್ಮ ಬಯಾಲಜಿ ಮತ್ತು ಹವಾಮಾನಕ್ಕೆ ಕನೆಕ್ಟ್ ಆಗಿದೆ. ಹಿಂದಿನ ಕಾಲದಲ್ಲಿ ಆಷಾಢ ಬಂತು ಅಂದ್ರೆ ಸಾಕು, ನವವಿವಾಹಿತರನ್ನ ದೂರ ದೂರ ಇಡ್ತಿದ್ರು. ಅಂದ್ರೆ ಹೆಂಡ್ತಿನ ತವರು ಮನೆಗೆ ಕಳಿಸ್ತಿದ್ರು. ಆಕೆ ಆಷಾಢ ಮುಗಿದ ಮೇಲಷ್ಟೇ ಗಂಡನ ಮನೆಗೆ ವಾಪಸ್ ಬರ್ತಿದ್ಲು. ಇವತ್ತಿನ ಕಾಲದಲ್ಲಿ ಇದು ತುಂಬಾ ವಿಚಿತ್ರ ಅಂತ ಅನಿಸ್ಬಹುದು. ಆದ್ರೆ ಇದರ ಹಿಂದೆ ಒಂದು ಅದ್ಭುತವಾದ, ಬಹಳ ಸ್ಟ್ರಾಂಗ್ ಆದ ಫ್ಯಾಮಿಲಿ ಪ್ಲಾನಿಂಗ್ ಲಾಜಿಕ್ ಇತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು, ಖಂಡಿತ ಇತ್ತು. ಒಮ್ಮೆ ಪ್ರಕೃತಿಯ ಲೆಕ್ಕಾಚಾರನ ನೀವೇ ಯೋಚನೆ ಮಾಡಿ. ಒಂದು ವೇಳೆ ಜುಲೈ ಅಥವಾ ಆಗಸ್ಟ್ನಲ್ಲಿ ಬರೋ ಈ ಆಷಾಢ ಮಾಸದಲ್ಲಿ ತಾಯಿ ಗರ್ಭಧರಿಸಿದ್ರೆ ಏನಾಗುತ್ತೆ? ಸರಿಯಾಗಿ 9 ತಿಂಗಳ ನಂತರ, ಅಂದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಮಗು ಹುಟ್ಟುತ್ತೆ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಏಪ್ರಿಲ್ ಮೇ ಅಂದ್ರೆ ಉರಿ ಬಿಸಿಲು, ರಣರಣಂತ ಕಾಯೋ ಬೇಸಿಗೆ ಕಾಲ. ಅಂದಿನ ಕಾಲದಲ್ಲಿ ಈ ಬೇಸಿಗೆಯನ್ನ ಹೆರಿಗೆಗೆ ಸೇಫ್ ಅಂತ ಪರಿಗಣಿಸ್ತಾನೇ ಇರಲಿಲ್ಲ. ಯಾಕೆ ಸೇಫ್ ಇರಲಿಲ್ಲ ಅಂತೀರಾ? ಅಂದಿನ ಕಾಲದ ಮೆಡಿಕಲ್ ಕಂಡೀಷನ್ಸ್ನ ನೆನಪು ಮಾಡ್ಕೊಳ್ಳಿ. ಬೇಸಿಗೆಯ ವಿಪರೀತ ಉಷ್ಣತೆ ತಾಯಿಗೆ ಮತ್ತು ಹುಟ್ಟೋ ಮಗುವಿಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ತರ್ತಿತ್ತು. ಹೆರಿಗೆ ಟೈಮಲ್ಲಿ ನೋವು ಕೂಡ ಜಾಸ್ತಿ ಇರ್ತಿತ್ತು ಅಂತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸೆಕೆಯಲ್ಲಿ ದೇಹದಲ್ಲಿನ ರಕ್ತದ ಹರಿವನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿತ್ತು. ಈಗಿನ ಥರ AC ರೂಮ್ಗಳಾಗ್ಲಿ, ಹೈಟೆಕ್ ಹಾಸ್ಪಿಟಲ್ಗಳಾಗ್ಲಿ ಅವಾಗಿರ್ಲಿಲ್ಲಲ್ವಾ? ತಾಯಿ ಮತ್ತು ಮಗುವಿನ ಪ್ರಾಣಕ್ಕೆ ಯಾವುದೇ ರಿಸ್ಕ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಮಾಸದಲ್ಲಿ ಗರ್ಭಧಾರಣೆ ತಡೆಯೋಕೆ ಗಂಡ ಹೆಂಡತಿನ ದೂರ ಇಡ್ತಿದ್ರು. ಇದು ಅಕ್ಷರಶಃ ಒಂದು ಲೈಫ್ ಸೇವಿಂಗ್ ಐಡಿಯಾ ಆಗಿತ್ತು. ಇನ್ನು ಮೂರನೇ ಕಾರಣ, ಇದು ಅಂದಿನ ಕಾಲದ ಕಠಿಣವಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಕೃತಿಯ ಮುನಿಸಿಗೆ ಸಂಬಂಧಪಟ್ಟಿದ್ದು. ಆಗಿನ ಕಾಲದಲ್ಲಿ ನಮ್ದು ಸಂಪೂರ್ಣ ಕೃಷಿ ಆಧಾರಿತ ಸಮಾಜ. ಹವಾಮಾನ ಮತ್ತು ಹಣಕಾಸು ಒಂದಕ್ಕೊಂದು ಲಿಂಕ್ ಆಗಿದ್ವು. ಆಷಾಢದಲ್ಲಿ ಹೇಗಿರುತ್ತೆ ವಾತಾವರಣ? ವಿಪರೀತ ಬಿರುಗಾಳಿ ಬೀಸ್ತಾ ಇರುತ್ತೆ. ಅವಾಗ ಈಗಿನ ಥರ ಕಲ್ಯಾಣ ಮಂಟಪಗಳೂ ಇರಲಿಲ್ಲ. ಮದುವೆ ಅಂದ್ರೆ ಬಯಲಲ್ಲಿ ಚಪ್ಪರ ಹಾಕಿ ಮಾಡ್ತಿದ್ರು.
ಆ ರೇಂಜ್ನ ಬಿರುಗಾಳಿಗೆ ಚಪ್ಪರ ನಿಲ್ಲಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಇನ್ನೊಂದು ಕಡೆ ಎಕನಾಮಿಕ್ಸ್ ನೋಡಿದ್ರೆ ಈ ಟೈಮಲ್ಲಿ ಯಾವುದೇ ಬೆಳೆ ಕಟಾವು ಆಗ್ತಿರ್ಲಿಲ್ಲ, ರೈತರ ಕೈಯಲ್ಲಿ ಕಾಸೇ ಇರ್ತಿರ್ಲಿಲ್ಲ, ಕೈಯಲ್ಲಿ ಹಣನೂ ಇಲ್ಲ, ಪ್ರಕೃತಿನೂ ಸಾಥ್ ಕೊಡ್ತಿಲ್ಲ ಅಂದಾಗ ಸಾವಿರಾರು ಜನ ಸೇರಿಸಿ ದೊಡ್ಡ ಫಂಕ್ಷನ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಇಂಪಾಸಿಬಲ್ ಆಗಿತ್ತು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಈ ಸಂಪ್ರದಾಯದ ಹಿಂದಿನ ಅಸಲಿ ಸತ್ಯ ಏನು? ಇದೆಲ್ಲ ನೋಡಿದಾಗ ನಮಗೆ ಒಂದು ವಿಷಯ ಪಕ್ಕಾ ಕ್ಲಿಯರ್ ಆಗುತ್ತೆ. ದೇವಸ್ಥಾನಗಳ ಬ್ಯುಸಿ ಶೆಡ್ಯೂಲ್, ಹೆರಿಗೆಗೆ ಸಂಬಂಧಪಟ್ಟ ಮೆಡಿಕಲ್ ರಿಸ್ಕ್, ಜೊತೆಗೆ ಹಣಕಾಸು ಮತ್ತು ಹವಾಮಾನದ ಸಮಸ್ಯೆ, ಈ 3 ಕಾರಣಗಳಿಂದಲೇ ಆಷಾಢದಲ್ಲಿ ಶುಭ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಿದ್ರು. ಇದರಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲ, ಬದಲಾಗಿ ಅದೊಂದು ಅನಿವಾರ್ಯತೆಯಾಗಿತ್ತು. ನಮ್ಮ ಪೂರ್ವಜರ ಹತ್ರ ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ ನಿಜ, ಆದರೆ ಅವರ ಹತ್ರ ಅದ್ಭುತವಾದ ಜ್ಞಾನ ಇತ್ತು. ಸಮಾಜ, ತಾಯಂದಿರು ಮತ್ತು ಮುಂದಿನ ಪೀಳಿಗೆಯನ್ನ ಕಷ್ಟಗಳಿಂದ ಕಾಪಾಡೋಕೆ ಅವರು ಈ ನಿಯಮಗಳನ್ನ ಮಾಡಿದ್ರು. ಆಷಾಢ ಅನ್ನೋದು ದುರಾದೃಷ್ಟದ ಶೂನ್ಯ ಮಾಸ ಖಂಡಿತ ಅಲ್ಲ, ಬದಲಾಗಿ ಇದು ನಮ್ಮ ಪೂರ್ವಜರ ಜಾಣ್ಮೆ, ದೂರದೃಷ್ಟಿ ಮತ್ತು ಲೈಫ್ ಮ್ಯಾನೇಜ್ಮೆಂಟ್ನ ಒಂದು ಮಾಸ್ಟರ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಇದೊಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಆಷಾಢದಂಥ ಒಂದು ಸಂಪ್ರದಾಯದ ಹಿಂದೆನೇ ಇಷ್ಟೊಂದು ಸೈನ್ಸ್, ಇಷ್ಟೊಂದು ಲಾಜಿಕ್ ಇದೆ ಅಂದಮೇಲೆ ನಮಗೆ ಮೇಲ್ನೋಟಕ್ಕೆ ಬ್ಲೈಂಡ್ ಮೂಢನಂಬಿಕೆ ಅಂತ ಕಾಣಿಸೋ ಇನ್ನೆಷ್ಟು ಸಂಪ್ರದಾಯಗಳು ಈ ಥರದ ಪ್ರಾಚೀನ ಸರ್ವೈವಲ್ ಸೀಕ್ರೆಟ್ಸ್ನ ಬಚ್ಚಿಟ್ಕೊಂಡಿರ್ಬೋದು ಅಲ್ವಾ? ಇತಿಹಾಸನ ಪ್ರಶ್ನೆ ಮಾಡೋದು ಎಷ್ಟು ಮುಖ್ಯನೋ, ಆ ಪ್ರಶ್ನೆಗಳಿಗೆ ಈ ಥರದ ಲಾಜಿಕಲ್ ಉತ್ತರಗಳನ್ನು ಹುಡುಕೋದು ಕೂಡ ಅಷ್ಟೇ ಮುಖ್ಯ. ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಪೂರ್ವಜರ ಮೇಲಿನ ಗೌರವ ಇನ್ನೂ ಹೆಚ್ಚಾಗುತ್ತೆ. ಈ ಬಗ್ಗೆ ನೀವೇನಂತೀರಾ? ಯೋಚನೆ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.